ಅಫ್ಘಾನಿಸ್ತಾನದಿಂದ ಇಂಡಿಯಾಗೆ ಬಂದ ನ್ಯೂಸ್ ಅನ್ನ ನೋಡಿದ್ರೆ ನಿಜವಾಗ್ಲೂ ಮೈಂಡ್ ಬ್ಲಾಂಕ್ ಆಗ್ಬೇಕು. ಯಾಕಂದ್ರೆ ತಾಲಿಬಾನ್ಗಳು ನಮಗಾಗಿ ತಮ್ಮ ಖಜಾನೆಯ ಬಾಗಿಲನ್ನ ತೆರೆದಿಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ವರ್ಷಗಳ ಕಾಲ ₹1 ಟ್ಯಾಕ್ಸ್ ಅನ್ನ ಕಟ್ಟುವ ಅಗತ್ಯವೇ ಇಲ್ಲ. ಇದು ಪಾಕಿಸ್ತಾನ್ಗೆ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್. ಈ ನ್ಯೂಸ್ ಕೇಳಿ ಅವರ ಹೃದಯ ವೇಗವಾಗಿ ಬಡಿದುಕೊಳ್ತಾ ಇದೆ. ಅಫ್ಘಾನಿಸ್ತಾನ ಈಗ ಇಂಡಿಯಾದ ಮಡಿಲಲ್ಲಿ ಆಟವಾಡ್ತಿದೆ ಅಂತ ಹೇಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇದು ಗೋಲ್ಡನ್ ಚಾನ್ಸ್. ಯಾಕಂದ್ರೆ ತಾಲಿಬಾನ್ ಸರ್ಕಾರದ ಮಂತ್ರಿ ನಮ್ಮ ಬಿಸಿನೆಸ್ ನಿಂದ ಅವ್ರಿಗೆ ನೀಡಿದ ಆಫರ್ ನೋಡಿ ಇಡೀ ಪ್ರಪಂಚವೆಲ್ಲ ಶಾಕ್ ಆಗಿದೆ. ಇಸ್ಲಾಮಾಬಾದ್ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ನೋಡ್ತಿರುವಾಗ ಕಾಬೂಲ್ ಇಂಡಿಯಾದ ಕೈಯಲ್ಲಿ ಕೈ ಹಾಕಿದೆ. ಏರ್ ಕಾರಿಡಾರ್ ಗಳಿಂದ ಬ್ಯಾಂಕಿಂಗ್ ನವರೆಗೆ ಎಲ್ಲವನ್ನ ಇಂಡಿಯಾದ ಜೊತೆಗೆ ಸೆಟ್ ಮಾಡಿಕೊಳ್ತೇವೆ ಅಂತ ಅಫ್ಘಾನಿಸ್ತಾನ್ ಹೇಳ್ತಿದೆ. ನಿನ್ನೆ ಮೊನ್ನೆಯವರೆಗೂ ಅಫ್ಘಾನಿಸ್ತಾನದಲ್ಲಿ ಸರ್ಕಾರ ಬದಲಾದ ನಂತರ ಎಲ್ಲರ ಬಾಯಲ್ಲೂ ಒಂದೇ ಒಂದು ಮಾತು, ಇನ್ನು ಅಫ್ಘಾನಿಸ್ತಾನದಲ್ಲಿ ಇಂಡಿಯಾದ ಕತೆ ಮುಗೀತು ಅಂತ. ಅಲ್ಲಿಂದ ನಾವು ಪ್ಯಾಕಪ್ ಮಾಡಿ ಬರಲೇಬೇಕು ಎಂದು ತುಂಬಾ ಜನ ಯೋಚಿಸ್ತಾ ಇದ್ರು. ಆದ್ರೆ ಈಗ ಸೀನ್ ಸಂಪೂರ್ಣವಾಗಿ ರಿವರ್ಸ್ ಆಗಿದೆ. ರಾವಲ್ಪಿಂಡಿಯಲ್ಲಿ ಪಾಕಿಸ್ತಾನ ಆರ್ಮಿ ಜನರಲ್ ಗಳು ಬಿಪಿ ಟ್ಯಾಬ್ಲೆಟ್ ಗಳನ್ನ ಕೈಯಲ್ಲಿ ಹಿಡ್ಕೊಂಡು ಸೈಲೆಂಟ್ ಆಗಿ ಕೂತಿರುವ ಸ್ಥಿತಿ ಬಂದಿದೆ. ಬೆಟ್ಟ ಗುಡ್ಡಗಳಲ್ಲಿ ಖಜಾನೆಗಳಿರುವ ದೇಶ ಈಗ ಸ್ವತಃ ಇಂಡಿಯಾದ ಬಳಿ ಬಂದು, ಬನ್ನಿ ದೋಸ್ತ್, ಬಂಗಾರ ತೋಡಿ ಪ್ರಾಫಿಟ್ ಗಳನ್ನ ತೆಗೆದುಕೊಳ್ಳಿ, ಮುಂದೆ ಬರುವ 5 ವರ್ಷಗಳವರೆಗೂ ನಾವು ನಿಮ್ಮಿಂದ ₹1 ಟ್ಯಾಕ್ಸ್ ಅನ್ನ ಕೂಡ ವಸೂಲಿ ಮಾಡುವುದಿಲ್ಲ ಎಂದು ರೆಡ್ ಕಾರ್ಪೆಟ್ ಹಾಕಿ ಕರೀತಿದ್ದಾರೆ. ಇದು ಯಾವುದು ಹಗಲುಗನಸಲ್ಲ. 2025ರಲ್ಲಿ ನಡೀತಾ ಇರುವ ನಿಜವಾದ ಘಟನೆ. ತಾಲಿಬಾನ್ ಇಂಡಸ್ಟ್ರಿ ಅಂಡ್ ಕಾಮರ್ಸ್ ಮಂತ್ರಿ ಅಲ್ ಹಾಜ್ ನೂರುದ್ದೀನ್ ಅಜಿ ಇಂಡಿಯಾಗೆ ಜಾಕ್ಪಾಟ್ ಆಫರ್ ಅನ್ನ ನೀಡಿದ್ದಾರೆ. ಪಾಕಿಸ್ತಾನ್ ಈಗ ನಮ್ಗೆ ಒಂದು ದೊಡ್ಡ ಅಡ್ಡಗೋಡೆ ಮಾತ್ರ, ಇಂಡಿಯಾ ನಮ್ಗೆ ನಂಬಿಕೆಯ ಸ್ನೇಹ ಎಂದು ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ. ಇಡೀ ಪ್ರಪಂಚವೆಲ್ಲ ಅಫ್ಘಾನಿಸ್ತಾನವನ್ನ ದೂರ ಇಟ್ಟಾಗ ನಾವೊಬ್ಬರೇ ಅವ್ರಿಗಾಗಿ ಗೋಧಿಗಳನ್ನ, ಮೆಡಿಸಿನ್ ಗಳನ್ನ ಕಳಿಸಿದ್ದೇವೆ. ಕಷ್ಟದಲ್ಲಿ ಕೈ ಹಿಡಿದವನೇ ನಿಜವಾದ ಸ್ನೇಹಿತ ಎಂಬಂತೆ ಆ ಸಹಾಯವೇ ಇಂದು ತಾಲಿಬಾನ್ಗಳು ತಮ್ಮ ಬಂಗಾರದ ಗಣಿಗಳ ಬೀಗ ನಮ್ಮ ಕೈಯಲ್ಲಿ ಇಡುವಂತೆ ಮಾಡಿದೆ. ಅಷ್ಟಕ್ಕೂ ಈ ಆಫರ್ ಹಿಂದುಗಡೆಯ ನಿಜವಾದ ಕತೆ ಏನು? ತಾಲಿಬಾನ್ಗಳಿಗೆ ಸಡನ್ ಆಗಿ ಇಂಡಿಯಾದ ಮೇಲೆ ಇಷ್ಟೊಂದು ಪ್ರೀತಿ ಏಕೆ ಬಂತು? ಈ ನಿರ್ಧಾರ ಪಾಕಿಸ್ತಾನ ಎಕಾನಮಿಯನ್ನ ಹೇಗೆ ಹೊಡೆಯುತ್ತದೆ? ನಿಜವಾದ ವಿಷಯ ತಿಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಅದೆಲ್ಲ ತಿಳಿದುಕೊಳ್ಳೋದಕ್ಕೂ ಮೊದಲು ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಅಂತ ಬರೀರಿ. ಇತ್ತೀಚಿನ ದಿನಗಳಲ್ಲಿ ಅಫ್ಘಾನ್ ಮಂತ್ರಿ ಅಲ್ ಹಾಜ್ ನೂರುದ್ದೀನ್ ಅಜಿ ಇಂಡಿಯಾಗೆ ಬಂದಿದ್ದಾರೆ. ಇದು ಸಾಮಾನ್ಯ ಭೇಟಿಯಲ್ಲ, ಒಂದು ರೀತಿಯ SOS ಕಾಲ್ ಅನ್ಬಹುದು. ಮುಂಬೈನಲ್ಲಿ ನಡೆದ ಮೀಟಿಂಗ್ ನಲ್ಲಿ ನಮ್ಮ ದೊಡ್ಡ ದೊಡ್ಡ ಉದ್ಯಮಿಗಳೊಂದಿಗೆ ಅವರು ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ಇನ್ವೆಸ್ಟ್ಮೆಂಟ್ ಗೆ ತುಂಬಾನೇ ಅವಕಾಶಗಳಿವೆ. ನಮ್ಮ ಬಳಿ ಬಂಗಾರ, ಕಾಪರ್, ಲಿಥಿಯಂ ಇದೆ. ಆದ್ರೆ ಅವುಗಳನ್ನ ಹೊರತೆಗೆಯುವ ಟೆಕ್ನಾಲಜಿ ನಮ್ಮ ಬಳಿ ಇಲ್ಲ. ನಮ್ಮ ಹತ್ರ ಪ್ರೊಫೆಷನಲ್ ತಂಡವೂ ಇಲ್ಲ. ಅದಕ್ಕಾಗಿ ನಮ್ಗೆ ಇಂಡಿಯಾದ ಅವಶ್ಯಕತೆ ಬೇಕು ಎಂದು ಅಫ್ಘಾನ್ ಮಂತ್ರಿ ಹೇಳಿದ್ದಾರೆ. ಅವರು ಟೇಬಲ್ ಮೇಲೆ ಇಟ್ಟ ಆಫರ್ ಯಾವುದೇ ಬಿಸಿನೆಸ್ ಮ್ಯಾನ್ಗೂ ಅದು ಒಂದು ಲಾಟರಿ ಅಂತ ಹೇಳ್ಬಹುದು. ಅಫ್ಘಾನಿಸ್ತಾನ ಹೊಸ ಸೆಕ್ಟರ್ ಗಳಲ್ಲಿ, ವಿಶೇಷವಾಗಿ ಗೋಲ್ಡ್ ಮೈನಿಂಗ್ ನಲ್ಲಿ ಇನ್ವೆಸ್ಟ್ ಮಾಡುವ ಯಾವುದೇ ಇಂಡಿಯನ್ ಕಂಪನಿಯಾದ್ರೂ ಮುಂಬರುವ 5 ವರ್ಷಗಳ ಕಾಲ ಸರ್ಕಾರಕ್ಕೆ ₹1 ಟ್ಯಾಕ್ಸ್ ಕಟ್ಟುವ ಅಗತ್ಯವೇ ಇಲ್ವಂತೆ. ಊಹಿಸಿ, 5 ವರ್ಷಗಳ ಕಾಲ ನೋ ಟ್ಯಾಕ್ಸ್ ಅಂದ್ರೆ ಇದ್ರ ಅರ್ಥ ಏನಂದ್ರೆ ನೀವು ಸಂಪಾದಿಸಿದ್ದು ಸಂಪೂರ್ಣ ನಿಮ್ಮದೇ. ಇನ್ನು ಮೈನಿಂಗ್ ಗೆ ದೊಡ್ಡ ದೊಡ್ಡ ಮಿಷಿನ್ ಗಳು ಬೇಕಲ್ವೇ? ನಮ್ಮ ಕಂಪನಿಗಳು ಈ ಮಿಷಿನ್ ಗಳನ್ನ ಇಂಡಿಯಾದಿಂದಲೇ ಅಥವಾ ಬೇರೆ ದೇಶದಿಂದ ಆಮದು ಮಾಡಿಕೊಂಡರೆ ಕಸ್ಟಮ್ ಡ್ಯೂಟಿ ಕೇವಲ 1% ಮಾತ್ರ ಕಟ್ಟಬೇಕಾಗುತ್ತೆ. ಈಗ ಒಂದು ಸಣ್ಣ ಸೂಜಿಯನ್ನ ಆಮದು ಮಾಡಿಕೊಳ್ಳೋದಕ್ಕೂ 20% ರಿಂದ 50% ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಆದ್ರೆ ಅಂತಹ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆ ಮಿಷಿನ್ ಗಳ ಮೇಲೆ ಕೇವಲ 1% ಟ್ಯಾಕ್ಸ್ ಅಂದ್ರೆ ಅದು ಸಾಮಾನ್ಯದ ವಿಷಯವಲ್ಲ. ಅಷ್ಟೇ ಅಲ್ಲದೆ ಅಲ್ಲಿ ಭೂಮಿಯ ಕೊರತೆ ಇಲ್ವಂತೆ. ಕಂಪನಿಗಳಿಗೆ ಬೇಕಾದಷ್ಟು ಭೂಮಿಯನ್ನ ಅವರು ಲೀಸ್ಗೆ ಕೊಡ್ತಾರಂತೆ, ಪವರ್ ಸಪ್ಲೈ ಅನ್ನು ಕೊಡ್ತಾರಂತೆ, ಟ್ಯಾರಿಫ್ ನ ಸಪೋರ್ಟ್ ಅನ್ನ ಕೂಡ ಕೊಡ್ತಾರಂತೆ. ಆದ್ರೆ ಇಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ಇದೆ, ಅದು ಕೂಡ ಇಂಡಿಯಾಗೆ ಪ್ಲಸ್ ಪಾಯಿಂಟೇ ಆಗುತ್ತೆ. ನೀವು ಬಂಗಾರ ತೆಗಿಬಹುದು, ಆದ್ರೆ ಅದರ ಪ್ರೊಸೆಸಿಂಗ್ ಮಾತ್ರ ಅಫ್ಘಾನಿಸ್ತಾನದಲ್ಲೇ ಮಾಡಬೇಕು ಎಂದು ಅಜಿ ಕಂಡೀಷನ್ ಅನ್ನ ಹಾಕಿದ್ದಾರೆ. ಇದರಿಂದ ಅಲ್ಲಿಗೆ ಫ್ಯಾಕ್ಟರಿಗಳು ಬರುತ್ತೆ, ಸ್ಥಳೀಯ ಜನರಿಗೆ ಉದ್ಯೋಗಗಳು ಕೂಡ ದೊರೆಯುತ್ತೆ. ಇದು ಇಬ್ಬರಿಗೂ ವಿನ್ ವಿನ್ ಸಿಚುವೇಶನ್. ಇಂಡಿಯಾಗೆ ಕಡಿಮೆ ದರಕ್ಕೆ ರಾ ಮೆಟೀರಿಯಲ್ ಗೋಲ್ಡ್ ದೊರೆಯುತ್ತೆ, ಅಫ್ಘಾನಿಸ್ತಾನ್ಗೆ ಉದ್ಯೋಗಗಳು ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ ಆಗುತ್ತೆ. ಇಲ್ಲಿ ನಿಮ್ಗೆ ಕಾಂಪಿಟೇಷನ್ ಕೂಡ ಇರೋದಿಲ್ಲ. ಇಲ್ಲಿನ ಫೀಲ್ಡ್ ಸಂಪೂರ್ಣ ಖಾಲಿ ಇದೆ. ಇಲ್ಲಿಗೆ ಬಂದು ನೀವೇ ರೂಲ್ ಮಾಡ್ಕೊಳ್ಳಿ ಎಂದು ಅವರು ಬಂಪರ್ ಆಫರ್ ಅನ್ನ ನೀಡಿದ್ದಾರೆ. ಪ್ರಪಂಚವೆಲ್ಲ ಅಲ್ಲಿಗೆ ಹೋಗಲು ತುಂಬಾನೇ ಭಯ ಪಡ್ತಿರುವಾಗ ಇಂಡಿಯಾಗೆ ಮಾತ್ರ ರೆಡ್ ಕಾರ್ಪೆಟ್ ಅನ್ನ ಅವರು ಹಾಕ್ತಿದ್ದಾರೆ. ಈಗ ನಿಜವಾದ ಮಜಾ ಇಲ್ಲಿದೆ. ಪಾಕಿಸ್ತಾನ ಸ್ಥಿತಿ ಏನು? 2021ರಲ್ಲಿ ಕಾಬೂಲ್ ನಲ್ಲಿ ಸರ್ಕಾರ ಬದಲಾಯಿತು ಅಂದಾಗ ಪಾಕಿಸ್ತಾನ ISI ಚೀಫ್
ಕಾಬೂಲ್ ಸೆರೆನಾ ಹೋಟೆಲ್ ನಲ್ಲಿ ಟೀ ಕಪ್ ಅನ್ನ ಹಿಡ್ಕೊಂಡು ಹೇಗೆ ನಗ್ತಾ ಇದ್ದ ಅಂತ ನಿಮ್ಗೆಲ್ಲ ನೆನ್ಪಿರ್ಬೋದು ಅನ್ಕೊಳ್ತೀನಿ. ಅಫ್ಘಾನಿಸ್ತಾನ್ ತಮ್ಮ ಕಂಟ್ರೋಲ್ ನಲ್ಲಿ ಇರುತ್ತೆ, ಅದನ್ನ ಇಂಡಿಯಾದ ವಿರುದ್ಧ ಬಳಸಬೇಕು ಎಂದು ಅವನು ಕನ್ಸನ್ನ ಕಂಡಿದ್ದ. ಆದ್ರೆ 2025 ಬಂದೇ ಬಿಡ್ತು. ಆ ಟೀ ತಂಪಾಗಿದೆ, ಕಪ್ ಅನ್ನೋದು ಒಡೆದೋಗಿದೆ. ನಮ್ ನೆಲದ ಮೇಲೆ ನಿಂತು ಪಾಕಿಸ್ತಾನ ಹೆಸರನ್ನ ಎತ್ತದೆ ನೂರುದ್ದೀನ್ ಹಾಜಿ ಮಾಡಿದ ಇನ್ಸಲ್ಟ್ ಸಾಮಾನ್ಯದಲ್ಲ. ಪಕ್ಕದಲ್ಲೇ ಇರುವ ಪಾಕಿಸ್ತಾನದೊಂದಿಗಿನ ಗೊಂದಲಗಳಿಂದ ನಮ್ಮ ಟ್ರೇಡ್ಗೆ ತುಂಬಾನೇ ತೊಂದರೆ ಆಗ್ತಾ ಇದೆ ಎಂದು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದರ ಅರ್ಥ ಏನು ಗೊತ್ತಾ? ಪಾಕಿಸ್ತಾನ್ ಪದೇ ಪದೇ ಅವರ ಬಾರ್ಡರ್ ಅನ್ನ ಕ್ರಾಸ್ ಮಾಡಿ ಅಫ್ಘಾನ್ ಟ್ರಕ್ ಗಳನ್ನ ನಿಲ್ಲಿಸಿ ಭಾರಿ ಟ್ಯಾಕ್ಸ್ ಅನ್ನ ಹಾಕಿ ಅವರನ್ನ ಬ್ಲಾಕ್ ಮೇಲ್ ಮಾಡಲು ಯತ್ನಿಸ್ತಾ ಇದೆ. ಅಫ್ಘಾನಿಸ್ತಾನ್ ಕರಾಚಿ ಪೋರ್ಟ್ ಮೂಲಕವೇ ಬಿಸ್ನೆಸ್ ಮಾಡಬೇಕು ಎಂದು ಪಾಕಿಸ್ತಾನ್ ಯೋಚಿಸಿತು. ಆದ್ರೆ ಈಗ ತಾಲಿಬಾನ್ಗಳು ಪಾಕಿಸ್ತಾನ್ಗೆ ಅದರ ಸ್ಥಾನವನ್ನ ತೋರಿಸಿದ್ದಾರೆ. ನಮಗೆ ನೀವು ಅಗತ್ಯವಿಲ್ಲ, ನಾವು ಇಂಡಿಯಾದೊಂದಿಗೆ ಡೈರೆಕ್ಟ್ ಆಗಿ ಏರ್ ಕಾರಿಡಾರ್ ಅನ್ನು ಹಾಕಿಕೊಳ್ತೇವೆ ಎಂದು ಅವರು ಹೇಳಿದ್ದಾರೆ. ವೀಸಾ ಇಶ್ಯೂಗಳು, ಬ್ಯಾಂಕಿಂಗ್ ಇಶ್ಯೂಗಳನ್ನ ಕ್ಲಿಯರ್ ಮಾಡಿ ಎಂದು ಅಜಿ ಭಾರತವನ್ನ ರಿಕ್ವೆಸ್ಟ್ ಮಾಡಿದ್ದಾರೆ. ಪಾಕಿಸ್ತಾನ ಒಂದು ಕಾಲದಲ್ಲಿ ಮಧ್ಯದಲ್ಲಿ ಗೋಡೆಯಂತಿತ್ತು, ಆದ್ರೆ ಈಗ ಆ ಗೋಡೆಯ ಮೇಲೆ ಇಂಡಿಯಾ ಅಫ್ಘಾನಿಸ್ತಾನ್ ಕೈಗಳು ಸೇರಿದವು. ಇಲ್ಲಿ ಪಾಕಿಸ್ತಾನ್ಗೆ ಸ್ವಂತ ಮನೆಯಲ್ಲೇ ತಿನ್ನಲು ಆಹಾರ ಇಲ್ಲ, ಕುಡಿಯಲು ನೀರಿಲ್ಲ, ವಿದ್ಯುತ್ ಇಲ್ಲ. ಆದ್ರೆ ಅಫ್ಘಾನ್ನ ಖನಿಜಗಳನ್ನ ಕದಿಯುವ ಕನಸು ಪಾಕಿಸ್ತಾನ ಕಾಣ್ತಾ ಇದೆ. ಅಫ್ಘಾನ್ ಮಂತ್ರಿ ಇಂಡಿಯಾಗೆ ಬಂದು ನಾವು ಇಂಡಿಯಾವನ್ನ ನಂಬ್ತೇವೆ ಎಂದು ಹೇಳಿದ್ದು ಪಾಕಿಸ್ತಾನ ವಿದೇಶಾಂಗ ನೀತಿಗೆ ಚಪ್ಪಲಿಲಿ ಹೊಡೆದಂತಾಗಿದೆ. ಏನೋ ಸ್ಟ್ರಾಟಜಿಕ್ ಡೆಪ್ತ್ ಅನ್ನ ಸಾಧಿಸೋಣ ಎಂದು ಪಾಕಿಸ್ತಾನ ಯೋಚಿಸ್ತು, ಆದ್ರೆ ಕೊನೆಗೆ ಉಳಿದದ್ದು ಕೇವಲ ಸ್ಟ್ರಾಟಜಿಕ್ ಡೆತ್ ಅಷ್ಟೇ. ಈಗ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಬಾರ್ಡರ್ ಡ್ಯೂರಾಂಡ್ ಲೈನ್ ಬಳಿ ಬುಲೆಟ್ ಗಳು ಸಿಡಿಯುತ್ತಿವೆ. ಇನ್ನೊಂದ್ ಕಡೆ ದೆಹಲಿ ಕಾಬೂಲ್ ನ ಮಧ್ಯೆ ಬಿಸ್ನೆಸ್ ಡೀಲ್ ಗಳು ರೂಪುಗೊಳ್ತಿವೆ. ಇದು ನಮ್ಮ ಹೊಸ ಇಂಡಿಯಾದ ಡಿಪ್ಲೊಮಸಿ. ಇಲ್ಲಿ ನಾವು ಶತ್ರುಗಳನ್ನ ಬುಲೆಟ್ ಗಳಿಂದ ಅಲ್ಲ, ನಮ್ಮ ಎಕನಾಮಿಕ್ ಪವರ್ ನಿಂದ, ನಂಬಿಕೆಯಿಂದ ಸೋಲಿಸಬಹುದು. ಪಾಕಿಸ್ತಾನ ಈಗ ಬೌಂಡರಿ ಲೈನ್ ನ ಹೊರಗೆ ನಿಂತು ಮ್ಯಾಚ್ ಅನ್ನ ನೋಡ್ಬೇಕು ಅಷ್ಟೇ. ಆಟದಲ್ಲಿ ಅದಕ್ಕೆ ಸ್ಥಾನವೇ ಇಲ್ಲ. ಅಫ್ಘಾನಿಸ್ತಾನವನ್ನ ಖನಿಜಗಳ ಸೌದಿ ಅರೇಬಿಯಾ ಎಂದು ಕೂಡ ಕರೆಯಲಾಗುತ್ತೆ. ಹಳೆಯ ರಿಪೋರ್ಟ್ಗಳು ಹಾಗೂ ಹೊಸ ಸರ್ವೆಗಳ ಪ್ರಕಾರ ಅಫ್ಘಾನಿಸ್ತಾನ್ ನೆಲದ ಕೆಳಗೆ $1 ಟ್ರಿಲಿಯನ್ ಖನಿಜ ಸಂಪತ್ತಿದೆ ಅಂತೆ. $1 ಟ್ರಿಲಿಯನ್ ಮಿನರಲ್ಸ್ ಅಲ್ಲಿನ ಮಣ್ಣಿನಲ್ಲಿವೆ. ಅದು ಕೇವಲ ಬಂಗಾರ ಮಾತ್ರವಲ್ಲ, ತಾಮ್ರ, ಕಬ್ಬಿಣ, ಎಲ್ಲದಕ್ಕಿಂತ ಮುಖ್ಯವಾಗಿ ಅಲ್ಲಿ ಲೀಥಿಯಂ ಇದೆ. ಈ ಲೀಥಿಯಂ ಅನ್ನೋದು ಪ್ರಪಂಚದ ಎಲ್ಲಾ ಬ್ಯಾಟರಿಗಳು, ಎಲೆಕ್ಟ್ರಿಕ್ ಕಾರುಗಳು, ಮೊಬೈಲ್ ಫೋನ್ಗಳಿಗೆ ಜೀವ ತುಂಬುವ ಬಿಳಿ ಬಂಗಾರದಂತೆ. ಈಗ ಪ್ರಪಂಚವೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಗಳತ್ತ ಓಡುತ್ತಿವೆ. ಈ ಸಮಯದಲ್ಲಿ ಲೀಥಿಯಂ ಯಾರಿಗೆ ದೊರೆಯುತ್ತೋ ಆ ದೇಶವೇ ರಾಜನಾಗಿ ಕುಳಿಯುತ್ತೆ. ಈ ಲೀಥಿಯಂ ಮೇಲೆ ಚೀನಾ ಬಹುಕಾಲದಿಂದ ಕಣ್ಣಿಟ್ಟಿದೆ. ಚೀನಾ ದೊಡ್ಡ ದೊಡ್ಡ ಮಾತುಗಳನ್ನ ಹೇಳ್ತು, ಆದ್ರೆ ಚೀನಾದ ವರ್ತನೆ ಎಲ್ಲರಿಗೂ ಗೊತ್ತೇ ಇದೆ ಅಲ್ವೇ? ಸಾಲದ ಸುಳಿವಿಗೆ ಸಿಕ್ಕಿಸುವುದು ಚೈನಾ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಬರೋದಿಲ್ಲ, ಅವರನ್ನ ದೋಚಿಕೊಳ್ಳಲು ಬರುತ್ತೆ. ತಾಲಿಬಾನ್ಗಳಿಗೂ ಅದು ಸ್ಪಷ್ಟವಾಗಿ ಅರ್ಥವಾಗಿದೆ. ನಂಬಿದವರನ್ನ ನಡು ರಸ್ತೆಯಲ್ಲಿ ಕೈ ಬಿಡುವುದು ಚೀನಾದ ಗುಣ ಎಂದು ಅವರು ಗ್ರಹಿಸಿದ್ದಾರೆ. ಚೀನಾದವರು ಹೋಗಿ ಫೋಟೋಗಳನ್ನ ತೆಗೆದುಕೊಂಡು ಮರಳಿದ್ರು, ಆದ್ರೆ ಅವರು ಅಲ್ಲಿ ಒಂದೇ ಒಂದು ಕೆಲಸವನ್ನು ಸಹ ಮಾಡ್ಲಿಲ್ಲ. ಆದ್ರೆ ಇಂಡಿಯಾದ ಇತಿಹಾಸವೇ ಬೇರೆ. ಇಂಡಿಯಾ ಅಫ್ಘಾನಿಸ್ತಾನದಲ್ಲಿ ಅವರಿಗೆ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅನ್ನ ಕಟ್ಟಿದೆ, ಸಲ್ಮಾ ಡ್ಯಾಮ್ ಅನ್ನ ಕಟ್ಟಿದೆ, ಅದನ್ನ ಫ್ರೆಂಡ್ಶಿಪ್ ಡ್ಯಾಮ್ ಎಂದು ಕೂಡ ಕರೀತಾರೆ. ಇನ್ನೊಂದು ಡ್ಯಾಮ್ ಅನ್ನ ಸಹ ಕಟ್ಟಿಕೊಡ್ತೇವೆ ಎಂದು ಭಾರತ ಪ್ರಾಮಿಸ್ ಮಾಡಿದೆ. ಅಲ್ಲಿನ ಮಕ್ಕಳಿಗೆ ಸ್ಕಾಲರ್ಶಿಪ್ ಗಳನ್ನ ನೀಡಿದೆ. ಅಲ್ಲಿನ ಜನರ ಹೃದಯದಲ್ಲಿ ಇಂಡಿಯಾಗೆ ವಿಶೇಷ ಸ್ಥಾನವಿದೆ. ನಾವು ಬಂದೂಕುಗಳನ್ನ ಹಿಡ್ಕೊಂಡು ಹೋಗ್ಲಿಲ್ಲ, ಸಿಮೆಂಟ್ ಬ್ಯಾಗ್ಗಳು ಹಾಗೂ ಪುಸ್ತಕಗಳನ್ನ ಹಿಡ್ಕೊಂಡು ಹೋದ್ವು. ಆದ್ದರಿಂದ ಮೈನಿಂಗ್ ಅಂದ್ರೆ ಫಸ್ಟ್ ಚಾನ್ಸ್ ಇಂಡಿಯಾಗೆ ನೀಡ್ತಿದ್ದಾರೆ. ಹಾಜಿಗ್ ಗಾಗ್ನಂತಹ ಗಣಿಗಳಲ್ಲಿ ನಮ್ಮ ಕಂಪನಿಗಳು ಮೈನಿಂಗ್ ಅನ್ನ ಶುರು ಮಾಡಿದ್ರೆ ನಮ್ಮ ಎಕನಾಮಿಗೆ ಎಷ್ಟೊಂದು ಬೂಸ್ಟ್ ಬರುತ್ತೆ ಅಂತ ನೀವೇ ಊಹಿಸಿ. ಬಂಗಾರಕ್ಕಾಗಿ ನಾವು ಡಾಲರ್ ಅನ್ನ ಖರ್ಚು ಮಾಡುವ ಅಗತ್ಯವಿಲ್ಲ, ನಮ್ಮ ಕಂಪನಿಗಳೇ ಅಲ್ಲಿಂದ ಬಂಗಾರ ತರುತ್ತವೆ. ಇದು ಇಂಡಿಯಾ ಎನರ್ಜಿ ರಿಸೋರ್ಸ್ ಸೆಕ್ಯೂರಿಟಿಗೆ ಒಂದು ಅದ್ಭುತ ಅವಕಾಶ. ಸ್ಟ್ರಾಟಜಿಕ್ ಆಗಿ ನೋಡಿದ್ರೆ ಅಫ್ಘಾನಿಸ್ತಾನದಲ್ಲಿ ಇಂಡಿಯಾ ಬಲಿಷ್ಠವಾಗಿದೆ ಅಂದ್ರೆ ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ಸುತ್ತುವರೆದಂತೆ. ಒಂದು ಭಾಗದಲ್ಲಿ ಇಂಡಿಯಾ, ಇನ್ನೊಂದು ಭಾಗದಲ್ಲಿ ಇಂಡಿಯಾದ ಸ್ನೇಹಿತ ಅಫ್ಘಾನಿಸ್ತಾನ ಇರುತ್ತೆ. ಮಧ್ಯದಲ್ಲಿ ಪಾಕಿಸ್ತಾನ ಸಿಕ್ಕಿ ಬೀಳುತ್ತೆ. ಚಬಹಾರ್ ಪೋರ್ಟ್ ನ ಮೂಲಕ ಪಾಕಿಸ್ತಾನ ಇಲ್ಲದೆ ಇಂಡಿಯಾ ಮಾರ್ಗವನ್ನ ಕಂಡುಕೊಂಡಿದೆ. ಈಗ ನಮ್ಮ ಮೈನಿಂಗ್ ಇಂಡಸ್ಟ್ರಿ ಅಲ್ಲಿಗೆ ಸೆಟ್ ಆದ್ರೆ ಸೆಂಟ್ರಲ್ ಏಷ್ಯಾ ಬಾಗಿಲುಗಳು ಇಂಡಿಯಾಗೆ ತೆರೆದಂತೆ. TAPA ಗ್ಯಾಸ್ ಪೈಪ್ಲೈನ್, ನಾರ್ತ್ ಸೌತ್ ಕಾರಿಡಾರ್ ಎಲ್ಲವೂ ನಿಜವಾಗುವ ಚಾನ್ಸ್ ಇದೆ. ಆದ್ರೆ ಇದೆಲ್ಲ ಕೇಳಲು ಚೆನ್ನಾಗಿದೆ, ಆದ್ರೆ ದೂರದ ಬೆಟ್ಟಗಳು ಕಣ್ಣಿಗೆ ನುಣ್ಣಗೆ ಎಂದಂತೆ ಅಲ್ಲಿ ಎಲ್ಲಾ ಸೇಫಾ ಎಂದು ಡೌಟ್ ಬಂದೇ ಬರುತ್ತೆ. ತಾಲಿಬಾನ್ಗಳೊಂದಿಗೆ ಡೀಲ್ ಅಂದ್ರೆ ಹುಲಿ ಮೇಲೆ ಸವಾರಿ ಮಾಡದಂತೆ. ಅಲ್ಲಿ ಇನ್ನು ISI ನಂತಹ ಉಗ್ರವಾದ ಸಂಸ್ಥೆಗಳು ಇವೆ. ಸೆಕ್ಯೂರಿಟಿ ಅನ್ನೋದು ಅಲ್ಲಿ ಒಂದು ದೊಡ್ಡ ಸಮಸ್ಯೆಯಾಗಿ ಬದಲಾಗುತ್ತೆ. ನಮ್ಮ ಇಂಜಿನಿಯರ್ಗಳು ಅಲ್ಲಿಗೆ ಹೋದ್ರೆ ರಕ್ಷಣೆ ಯಾರು ಕೊಡ್ತಾರೆ? ತಾಲಿಬಾನ್ಗಳು ತಮ್ಮ ಮಾತುಗಳ ಮೇಲೆ ನಿಂತ್ಕೊಳ್ತಾರ ಎನ್ನುವುದು $1 ಮಿಲಿಯನ್ ಪ್ರಶ್ನೆ. ಆದ್ರೆ ಬಿಸ್ನೆಸ್ ನಲ್ಲಿ ರಿಸ್ಕ್ ಇಲ್ಲದೆ ಇದ್ರೆ ಲಾಭ ಕೂಡ ಇರೋದಿಲ್ಲ ಅಲ್ವಾ? ಪಾಕಿಸ್ತಾನ ಈ ಡೀಲ್ ಅನ್ನ ಕೆಡಿಸಲು ಖಂಡಿತ ಯತ್ನಿಸುತ್ತೆ. ನಮ್ಮ ಪ್ರಾಜೆಕ್ಟ್ ಗಳ ಮೇಲೆ ದಾಳಿ ಮಾಡಲು ಪ್ರಯತ್ನಿಸುತ್ತೆ. ಯಾಕಂದ್ರೆ ಇಂಡಿಯಾ ಬೆಳೀತಾ ಇದ್ರೆ ಪಾಕಿಸ್ತಾನದ ಹೊಟ್ಟೆ ಉರಿತಾ ಇರುತ್ತೆ. ಆದ್ರೆ ಈಗ ಇಂಡಿಯಾ
ಪಾಕಿಸ್ತಾನದ ಆಟಗಳನ್ನ ನಡೆಸುವ ಸ್ಟೇಜ್ ಅಲ್ಲಂತೂ ಇಲ್ಲ. ಕೊನೆಗೆ ಇದು ಇಂಡಿಯಾಗೆ ಗೇಮ್ ಚೇಂಜರ್ ಆಗುವ ಅವಕಾಶವಿದೆ. ಚೀನಾವನ್ನ ಹಾಗೂ ಪಾಕಿಸ್ತಾನವನ್ನ ಪಕ್ಕಕ್ಕೆ ತಳ್ಳಿ ಅಫ್ಘಾನಿಸ್ತಾನ್ ಇಂಡಿಯಾ ಕಡೆ ನೋಡ್ತಾ ಇದೆ. ಅಂದ್ರೆ ನಮ್ಮ ಫಾರಿನ್ ಪಾಲಿಸಿ ಎಷ್ಟೊಂದು ಸ್ಟ್ರಾಂಗ್ ಅಂತ ಇಲ್ಲಿ ಎಲ್ಲರಿಗೂ ಅರ್ಥವಾಗುತ್ತೆ. 2021ರಲ್ಲಿ ಕಾಬೂಲ್ನ ಏರ್ಪೋರ್ಟ್ ನ ದೃಶ್ಯಗಳನ್ನ ನೋಡಿ ಇನ್ನು ಅಫ್ಘಾನಿಸ್ತಾನದ ಕತೆ ಮುಗಿತು ಅಂತ ನಾವು ಸಹ ಅಂದುಕೊಂಡಿದ್ದೆವು. ಆದ್ರೆ 2025ರಲ್ಲಿ ಅದೇ ಅಫ್ಘಾನಿಸ್ತಾನ ವೆಲ್ಕಮ್ ಇಂಡಿಯಾ ಬೋರ್ಡ್ ಗಳನ್ನ ಹಿಡಿಯುತ್ತಿದೆ. ಒಂದು ವೇಳೆ ನಮ್ಮ ಕಂಪನಿಗಳು ಅಲ್ಲಿ ಸಕ್ಸಸ್ ಆದ್ರೆ ನಮ್ಗೆ ಬೇಕಾದ ಲಿಥಿಯಂ ಹಾಗೂ ಬಂಗಾರ ನಮ್ಮ ಕೈಯಲ್ಲಿರುತ್ತೆ. ಆಗ ಎಲೆಕ್ಟ್ರಿಕ್ ವೆಹಿಕಲ್ ಗಳ ಮಾರುಕಟ್ಟೆಯಲ್ಲಿ ಚೀನಾಗೆ ದೊಡ್ಡ ಪೈಪೋಟಿ ಕೊಡುವ ದೇಶ ಏಕೈಕ ನಮ್ಮ ಇಂಡಿಯಾ ಆಗುತ್ತೆ. ಆದ್ರೆ ಪಾಕಿಸ್ತಾನ್ಗೆ ಉಳಿಯುವುದು ಕೇವಲ ಸಾಲಗಳು ಅಷ್ಟೇ. ತಾಲಿಬಾನ್ಗಳು ನೀಡಿದ ಈ ಬಂಪರ್ ಆಫರ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಂಡಿಯಾ ಈ ರಿಸ್ಕ್ ಅನ್ನ ತೆಗೆದುಕೊಳ್ಬೇಕಾ ಬೇಡವಾ? ಹಾಗೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.